ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ಈಗ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇರೋದು ಕೃಷ್ಣ ಜನ್ಮಾಷ್ಟಮಿಗೆ ಅಂತ. ಅಕ್ಕಿ ಎಲ್ಲ ತೊಳೆದು ನೆನೆಸಿಟ್ಕೊಂಡು ಈ ಕರೆದಿರೋ ತಿಂಡಿ ಮಾಡ್ತಾರಲ್ವ, ಚಕ್ಲಿ, ನಿಪ್ಪಟ್ಟು, ತೇನ್ ತೊಳೆ ಮತ್ತು ಕೆಲವಷ್ಟು ಸ್ವೀಟ್ಗಳು, ಇದನ್ನೆಲ್ಲ ನಾವು ಮುಂಚೆ ಮಾಡಿಟ್ಕೊಳ್ತೀವಿ ಹಬ್ಬಕ್ಕೆ ಮುಂಚೆ ನೈವೇದ್ಯಕ್ಕೆ ಇಡಬೇಕು ಅಂತ. ಆ್ಯಂಡ್ ಈ ಹಬ್ಬ ನನಗೆ ಮದುವೆಗೆ ಮುಂಚೆ ಇಸ್ಕಾನಲ್ಲಿ ಮಾಡ್ತಾ ಇದ್ದಿದ್ದನ್ನು ಟಿ ವಿಗಳಲ್ಲಿ ನೋಡ್ತಾ ಇದ್ದೆ ಅಷ್ಟೇ ನಾನು. ಬಟ್ ಮದುವೆ ಆದಮೇಲೆ ಗೊತ್ತಾಗಿದ್ದು ನನ್ನ ಗಂಡನ ಮನೇಲಿ ಈ ಹಬ್ಬನ ತುಂಬ ಜೋರಾಗಿ ಮಾಡ್ತಾರೆ ಅಂತ. ತುಂಬ ಜೋರಾಗಿ ಇನ್ ದ ಸೆನ್ಸ್ ಅಡುಗೆಗಳು ತುಂಬ ವೆರೈಟಿ ಮಾಡಿ ಆ ದಿನನ ಆಚರಿಸ್ಕೊಳ್ತೀವಿ ನಾವು. ಬರೋ ವ್ಲಾಗ್ಸಲ್ಲಿ ನಾನು ನಿಮಗೆ ಅದನ್ನು ಶೇರ್ ಮಾಡ್ಕೊಳ್ತೀನಿ, ಹೇಗೆಲ್ಲ ನಾವು ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತೀವಿ ಅಂತ. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಬೇಕಾಗತ್ತೆ ಅಂತ ಇಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ, ಒಣಗಿಸಿ ಪುಡಿ ಮಾಡೋಕ್ಕೆ ಅಂತ. ನಮ್ಮ ಗಂಡನ ಮನೆ ಸೈಡಲ್ಲಿ ಅಂದರೆ ನಮ್ಮ ಅತ್ತೆ ಅವ್ರ ಮನೆ ಕಡೆ ಅವ್ರಿಗೆ ಈ ಹಬ್ಬ ಇಲ್ಲ, ಅಂದರೆ ಅವ್ರು ಆಚರಿಸಲ್ಲ. ಹಾಗೆ ನಮ್ಮ ತಾಯಿ ಮನೆ ಕಡೆನೂ ಈ ಹಬ್ಬನ ಆಚರಿಸಲ್ಲ. ಹಾಗಾಗಿ ಈ ಹಬ್ಬಕ್ಕೆ ಅವ್ರುಗಳೆಲ್ಲ ನಮ್ಮ ಮನೆಗೆ ಬರ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ. ನನಗೆ ಕ್ಲೈಂಟ್ ಜೊತೆ ಒಂದು ಮೀಟಿಂಗ್ ಇತ್ತು, ಸೊ ಹಾಗಾಗಿ ನಾನು ರೆಡಿ ಆಗ್ತಾ ಇದ್ದೀನಿ. ಯಾರಿಗೆಲ್ಲ ಈ ಪಾರ್ಟ್ ಇಂಟ್ರೆಸ್ಟ್ ಇಲ್ಲ ನೀವು ಸ್ಕಿಪ್ ಮಾಡಿ ನೋಡ್ಬೋದು. ನಾನು ಮೇಕಪ್ ಕ್ಲಾಸಸ್ನೆಲ್ಲ ತಗೊಳ್ಳೋದ್ರಿಂದ ಸ್ವಲ್ಪ ಪ್ರೆಸೆಂಟಬಲ್ ಆಗಿ ರೆಡಿ ಆಗೋದು ಇದು ನನ್ನ ಎಥಿಕ್ಸ್. ಆ್ಯಂಡ್ ನನಗೆ ಕ್ಲೈಂಟ್ ಮೀಟಿಂಗ್ ಇದ್ದಿದ್ದರಿಂದ ನಾನು ಹೆಂಗಂದ್ರೆ ಹೋಗೋಕ್ಕಾಗಲ್ಲ. ಸೊ ಕ್ಲೈಂಟ್ ಅಂದರೆ ನಾನು ಈಗ ಏನಾದರೂ ಆರ್ಡರ್ ತೊಗೊಳ್ತಾ ಇದ್ದೀನಿ ಅಂತಂದರೆ, ಸೊ ಬ್ರೈಡ್ ಟು ಬಿ ಇರೋರು ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಮತ್ತು ಏನೆಲ್ಲ ಹೇಗೆಲ್ಲ ಕೇರ್ ತೊಗೋಬೇಕು, ಸೆಲ್ಫ್ ಕೇರ್ ಮಾಡಬೇಕು, ಹೇರ್ ಕೇರ್ ಹೆಂಗೆ ಮಾಡೋದು, ಸ್ಕಿನ್ ಕೇರ್ ಹೆಂಗೆ ಮಾಡೋದು, ಒಂದು ಸೆಟ್ ಮಾಡೋದು ರೊಟೀನ್ನ ಹೇಗೆ ಅಂತ ಒಂದು ಸ್ಮಾಲ್ ಡಿಸ್ಕಷನ್ ಇರುತ್ತೆ. ಆ್ಯಂಡ್ ಅವ್ರ ಇವೆಂಟ್ ಬಗ್ಗೆನೂ ಸ್ವಲ್ಪ ಡಿಸ್ಕಷನ್ಸ್ ಇರುತ್ತೆ, ಲೈಕ್ ಯಾವಾಗಿರುತ್ತೆ ಇವೆಂಟು, ಮತ್ತು ಏನೆಲ್ಲ ಅವ್ರ ಕಾಸ್ಟ್ಯೂಮ್ ವೇರ್ ಮಾಡ್ತಾ ಇದ್ದಾರೆ, ಹೇರ್ ಸ್ಟೈಲ್ ಹೆಂಗಿರಬೇಕಾಗತ್ತೆ, ಜ್ಯುವೆಲರೀಸು ಮ್ಯಾಚ್ ಆಗ್ತಾ ಇದೆಯಾ ಅವ್ರ ಕಾಸ್ಟ್ಯೂಮ್ಗೆ. ಸೊ ಈ ಥರ ಎಲ್ಲ ಕೆಲವೊಂದಷ್ಟು ಡೌಟ್ಸ್ ಅವ್ರಿಗೂ ಕೂಡ ಇರುತ್ತೆ. ಆ್ಯಸ್ ಅ ಬ್ರೈಡ್ ಅವ್ರಿಗೆ ಸುಮಾರಷ್ಟು ವಿಷಯದಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾವು ಅವ್ರನ್ನ ಮಿಸ್ಲೀಡ್ ಮಾಡಬಾರ್ದು. ಅವ್ರಿಗೆ ಏನು ಪ್ರಾಪರಾಗಿ ಬೇಕಿರುತ್ತೆ ಅದು ಐಡಿಯಾಸು ಮತ್ತು ಸಜೆಷನ್ಸು ಕೊಟ್ಟಾಗ ಅವ್ರ ಕೆಲಸನೂ ಸ್ವಲ್ಪ ಈಸಿಯಾಗಿ ಆಗುತ್ತೆ. ಯಾಕೆಂದರೆ ಅವ್ರು ಕೆಲವೊಂದಷ್ಟನ್ನ ಪರ್ಚೇಸ್ ಮಾಡಬೇಕಿರುತ್ತೆ, ಏನೇನೆಲ್ಲ ಬೇಕಾಗತ್ತೆ ಅನ್ನೋದು ಒಂದು ಶಾರ್ಟಾಗಿ ನಾವು ಅವ್ರಿಗೆ 1 hour ಸೆಷನ್ ತೊಗೊಂಡು ಹೇಳ್ತೀವಿ. ಸೊ ಇದು ಬಿಫೋರ್ ಅವ್ರ ಈವೆಂಟ್ಗೆ ನಾವು ಒಂದು ಕನ್ಸಲ್ಟೇಷನ್ ಅಂತ ತೊಗೊಳ್ಳೋದು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಕೂಡ ನಾನು ಕೆಳಗಡೆ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ, ಆ ನಂಬರ್ನ ಮೆಸೇಜ್ ಮಾಡಿ ಕ್ಲಾಸಸ್ ಬಗ್ಗೆ ತಿಳ್ಕೊಬೋದು. ಕ್ಲಾಸಸ್ ಎಲ್ಲ ಎಲ್ಲಿ ನಡೆಯುತ್ತೆ, ಏನಿರುತ್ತೆ ಫೀಸು ಅನ್ನೋದ್ರ ಬಗ್ಗೆ. ಆ್ಯಂಡ್ ಈಗ ನಾನು ಕ್ಲೈಂಟ್ ಹತ್ರ ಹೋಗ್ತಾ ಇರೋದು 1.5 hour ಮೀಟಿಂಗ್ ಇರುತ್ತೆ. ಆ್ಯಂಡ್ ಬಿಫೋರ್ ದಟ್ 30 minutes ನಾನು ಟ್ರಾವೆಲ್ ಮಾಡಬೇಕಿರುತ್ತೆ. ಸೊ ಅಲ್ಲಿಂದ ಬಂದಮೇಲೆ ನಂದು ಬೇರೆ ಪ್ಲ್ಯಾನ್ಸ್ ಇದೆ, ನೋಡೋಣ. ನಿಮಗೆ ಈ ಮೇಕಪ್ ಬಗ್ಗೆ ಏನಾದರೂ ಇನ್ ಡೀಟೇಲಾಗಿ ವಿಡಿಯೋ ಮಾಡಬೇಕು ಅಂದರೆ ನಾನು ಇನ್ನೊಂದು ಸಲ ಪೋಸ್ಟ್ ಮಾಡಿ ಏನೇನೆಲ್ಲ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತೀನಿ, ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಮಾಡಬೇಕು ಅನ್ನೋದು ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಕೆಲವೊಂದಷ್ಟು ಟಿಪ್ಸ್ನ ನಾವು ಫಾಲೋ ಮಾಡೋದ್ರಿಂದ ಮೇಕಪ್ಪು ಹೇಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅನ್ನೋದ್ರನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನನ್ನ ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು. ನೀವೇನಾದರೂ ಬ್ರೈಡ್ ಟು ಬಿ ಇದ್ದೀರಾ ಅಂತಂದರೆ, ಇಲ್ಲ ನಿಮ್ಮ ಮನೇಲಿ ಏನಾದರೂ ಅಪ್ಕಮಿಂಗ್ ಸ್ಪೆಷಲ್ ಈವೆಂಟ್ಸ್ ಇದೆ, ಬರ್ತ್ಡೇ ಪಾರ್ಟಿ, ಗೃಹ ಪ್ರವೇಶ ಈ ಥರ ಎಲ್ಲ ಏನಾದರೂ ಇದೆ ಅಂತಂದರೆ ನೀವು ಒಂದು ಕನ್ಸಲ್ಟೇಷನ್ ತೊಗೋಬೋದು. ಓವರ್ ಅ ಕಾಲ್ ಕೂಡ ಇರುತ್ತೆ ಇದು. ಡೂ ಲೆಟ್ ಮಿ ನೋ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಆ್ಯಂಡ್ ನೀವು ಟ್ರಯಲ್ಸ್ ಕೂಡ ತೊಗೋಬಹುದು. ಹಾಫ್ ಫೇಸ್, ಫುಲ್ ಫೇಸ್ ಈ ಥರ ಎಲ್ಲ ಟ್ರಯಲ್ಸ್ ಇರುತ್ತೆ. ನೀವು ಟ್ರಯಲ್ಸ್ನ ನೋಡಿ ನಿಮಗೆ ಇಷ್ಟ ಆಯಿತು ಲುಕ್ ಕ್ರಿಯೇಟ್ ಆಗಿರೋದು ಅಂತಂದರೆ ಯು ಕ್ಯಾನ್ ಗೋ ಹ್ಯಾಟ್ ಆ್ಯಂಡ್ ಬುಕ್ ಅಸ್. ನಂದು ಕ್ಲೈಂಟ್ ಕನ್ಸಲ್ಟೇಷನ್ ಎಲ್ಲ ಆಗಾದಮೇಲೆ ಮನೆಗೆ ಬಂದೆ. ಸ್ವಲ್ಪ ಲೇಟೇ ಆಯಿತು, ಅಲ್ಲಿಂದ ನಾನು ಬೇರೆ ಕಡೆ ಹೋಗಿ ಬಂದೆ ಮನೆಗೆ.
ಇದು ಲೇಟ್ ಈವ್ನಿಂಗ್ ಮನೆಗೆ ಬಂದಮೇಲೆ ಮಕ್ಕಳು ಪಾಸ್ತಾ ಮಾಡಿಕೊಡು ಅಮ್ಮ ಅಂತ ಕೇಳ್ತಾಯಿದ್ರು ತುಂಬ ದಿನದಿಂದ. ಸೊ ಹಾಗಾಗಿ ಒಂದು ಪೆಂಡಿಂಗ್ ಇತ್ತಲ್ಲ, ಮಾಡಿಕೊಡೋಣ ಇವತ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಪಾಸ್ತಾನ. ನನ್ನ ಮಗನಿಗೆ ಮತ್ತು ಮಗಳಿಗೆ ಪಾಸ್ತಾ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಕ್ರೀಮಿ ಪಾಸ್ತಾ ಮಾಡ್ತಾಯಿದ್ದೆ, ಇವತ್ತೊಂದು ಸ್ವಲ್ಪ ಟೊಮ್ಯಾಟೊ ಪಾಸ್ತಾ ಮಾಡೋಣ ಅಂದ್ಬಿಟ್ಟು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಪಾಸ್ತಾ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಂಡು ನಾನು ಹೆಚ್ಚಿಟ್ಕೊಂಡಿರುವಂತಹ ಆನಿಯನ್ನ ಹಾಕ್ಕೊಂಡು ಜೊತೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನೂ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ನಾವು ಹುರ್ಕೋಬೇಕಾಗತ್ತೆ. ಈ ಕಡೆ ಫ್ರೈ ಆಗೋ ಅಷ್ಟರಲ್ಲಿ ಇನ್ನೊಂದು ಪ್ಯಾನಲ್ಲಿ ನಾವು ಪಾಸ್ತಾನ ಕುಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮ ರಿಕ್ವೈರ್ಡ್ ಕ್ವಾಂಟಿಟಿ ಎಷ್ಟು ಬೇಕಾಗತ್ತೆ ಪಾಸ್ತಾ ಅದನ್ನು ನೋಡಿಕೊಂಡು ಅದ್ರ ಜೊತೆ ಸ್ವಲ್ಪ ಉಪ್ಪು ಮತ್ತು ಇಲ್ಲಿ ಎಣ್ಣೆ ಕೂಡ ಆ್ಯಡ್ ಮಾಡಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಆ ಎಣ್ಣೆನೂ ಆ್ಯಡ್ ಮಾಡಿಕೊಂಡು ಒಂದು 80% ಅಷ್ಟು ಕುಕ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಟೊಮ್ಯಾಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಈಗ ಇದನ್ನೆಲ್ಲನೂ ಗ್ರೈಂಡ್ ಮಾಡ್ಕೋಬೇಕು, ಚೆನ್ನಾಗಿ ಪೇಸ್ಟ್ ಆಗೋ ಥರ. ಅದೇ ಪ್ಯಾನಲ್ಲೇ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟ್ನ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಾಸ್ತಾ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನನಗೂ ತುಂಬ ಇಷ್ಟ ಆ ಪಾಸ್ತಾ. ಇದಕ್ಕೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಬೋದು. ಇದ್ರ ಜೊತೆ ಸ್ವಲ್ಪ ಹಾಲು ಕೂಡ ಹಾಕಿದ್ರೆ ಇನ್ನೂ ಸ್ವಲ್ಪ ಗ್ರೇವಿ ಥರ ಬರುತ್ತೆ. ಇಷ್ಟ ಆದರೆ ಹಾಲನ್ನು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಹಾಲೇನು ಹಾಕ್ಕೊಂಡಿಲ್ಲ. ಇಲ್ಲಿ ನಾನು ಇದಕ್ಕೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹರ್ಬ್ಸ್ ನಿಮ್ಮ ಇಷ್ಟ ಆಗಿರೋದು ಹಾಕ್ಕೋಬೋದು. ನನ್ನ ಹತ್ರ ಆರಿಗ್ಯಾನೋ ಮತ್ತು ಪಾರ್ಸ್ಲೆ ಇತ್ತು, ಸೊ ಅದನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಒಂಥರ ಫ್ಲೇವರ್ನ ಆ್ಯಡ್ ಮಾಡುತ್ತೆ, ಇಟಾಲಿಯನ್ ಟಚ್ ಕೊಡುತ್ತೆ ಅಂತ ಹೇಳ್ಬೋದು. ಇದು ಸ್ವಲ್ಪ ಚೆನ್ನಾಗೇ ಕುದೀಲಿ, ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗೋವರೆಗೂ. ಏಯ್ಟಿ 80% ಕುಕ್ ಆಗಿರೋಂಥ ಪಾಸ್ತಾನ ಸ್ಟೇನ್ ಮಾಡಿಕೊಂಡು ಇದನ್ನು ನಾವು ನೀರಲ್ಲಿ ಸ್ವಲ್ಪ ವಾಶ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಮತ್ತೆ ಸ್ವಲ್ಪ ಆಲಿವ್ ಆಯಿಲ್ನೇ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ, ಸೊ ದಟ್ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಬಿಡಿ ಬಿಡಿಯಾಗಿ ಉದುರಾಗಿ ಇರುತ್ತೆ ಅಂತ. ಕುಕ್ಕಾಗಿರೋ ಪಾಸ್ತಾನ ಸ್ಟೇನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನಗೆ ಈ ಕನ್ಸಿಸ್ಟೆನ್ಸಿ ಓಕೆ, ಅದಕ್ಕೆ ನಾನು ಇಲ್ಲಿ ಹಾಲನ್ನ ಹಾಕ್ತಾಯಿಲ್ಲ. ನಿಮ್ಗೆ ಇನ್ನೊಂದು ಸ್ವಲ್ಪ ಬೇಕು ಲೂಸ್ ಕನ್ಸಿಸ್ಟೆನ್ಸಿ ಅಂತ ಅನಿಸಿದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಟೊಮ್ಯಾಟೊ ಕೆಚಪ್ನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಲಿ ಸ್ವಲ್ಪ ಕ್ರೀಮ್ ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಚೀಸ್, ಇದಕ್ಕೆ ಶ್ರೆಡ್ಡೆಡ್ ಚೀಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಈ ಕ್ಯೂಬ್ಸ್ ಇತ್ತು, ಸೊ ನಾನು ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ರೀತಿಯಾಗಿ ಪಾಸ್ತಾನ ಮಾಡ್ಕೊಳ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ಅದರ್ ವಿಡಿಯೋ.